ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇಂದಿನಿಂದ ದಿನಗಣನೆ ಆರಂಭ ಆಗ್ತಾ ಇದೆ. ಅರಮನೆಯಲ್ಲಿ ಆನೆಗಳಿಗೆ ಭಾರ ಹೊರುವಂತಹ ತಾಲೀಮು ಕೂಡ ನೀಡಲಾಗ್ತಾ ಇದೆ. ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗೋದಕ್ಕೆ ಅಂಬಾರಿಯನ್ನ ಹೊತ್ತು ಮೈಸೂರು ದಸರಾದ ಒಂದು ಮೆರಗನ್ನ ಹೆಚ್ಚಿಸೋದಕ್ಕೆ ಅಂತ ಅರಮನೆಯಲ್ಲಿ ಆನೆಗಳಿಗೆ ಭಾರ ಹೊರುವಂತಹ ತಾಲೀಮು ನಡೆಸಲಾಗ್ತಾ ಇದೆ. ಮಾವುತರು, ಕಾವಾಡಿಗಳು ಆನೆಗಳಿಗೆ ಪೂಜೆ ಸಲ್ಲಿಕೆ ಮಾಡಿ ಭಾರ ಹೊರಿಸ್ತಾ ಇದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ವಿಶೇಷವಾಗಿ ಭಾರ ಹೊರುವಂತಹ ತಾಲೀಮು ನಡೆಸಲಾಗ್ತಾ ಇದೆ. ಯಾಕಂದರೆ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಸಮೇತವಾಗಿ ತಾಯಿ ಚಾಮುಂಡೇಶ್ವರಿಯನ್ನು ಕೂಡ ಹೊರಬೇಕಾಗತ್ತೆ. ಹೀಗಾಗಿ ವಿಶೇಷವಾಗಿ ಕ್ಯಾಪ್ಟನ್ ಅಭಿಮನ್ಯುಗೆ ಭಾರ ಹೊರುವಂತಹ ಒಂದು ತಾಲೀಮು ನೀಡಲಾಗ್ತಾ ಇದೆ. ಇನ್ನು ಇದೇನು ಹೊಸದಲ್ಲ, ಅಭಿಮನ್ಯುಗೆ ಈ ಹಿಂದೆಯೂ ಕೂಡ ಈ ತಾಲೀಮು ನೀಡಲಾಗಿದೆ. ಹೀಗಾಗಿ ಅಭಿಮನ್ಯುಗೆ ಇದೆಲ್ಲವೂ ಹೊಸದಲ್ಲ. ಅರಮನೆ ಅಂಗಳದಲ್ಲಿ ಗಜಪಡೆಗೆ ಈಗ ಭಾರ ಹೊರುವಂತಹ ತಾಲೀಮು ನೀಡಲಾಗ್ತಾ ಇದೆ. ಕೋಡಿ ಸೋಮೇಶ್ವರ ದೇವಾಲಯದ ಬಳಿಯಲ್ಲಿ ಈ ತಾಲೀಮು ನಡೀತಾ ಇದೆ. ಆನೆಗಳಿಗೆ ಮರಳಿನ ಮೂಟೆಗಳನ್ನು ಹೊರಿಸುವಂತಹ ಕಾರ್ಯ ನಡೆಸಲಾಗ್ತಾ ಇದೆ. DCF ಪ್ರಭುಗೌಡ ಅವರ ನೇತೃತ್ವದ ತಂಡ ಈ ತಾಲೀಮು ನಡೆಸ್ತಾ ಇದೆ. ಇದರ ಜೊತೆಗೆ ಸದ್ದು ಗದ್ದಲಕ್ಕೆ ಹೊಂದಿಕೊಳ್ಳುವಂತೆ ಈಗಾಗಲೇ ಎಲ್ಲ ರೀತಿಯಾದಂತಹ ತಾಲೀಮುಗಳು ನಡೀತು. ಈಗ ಭಾರ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಹಾಗೂ ಅಭಿಮನ್ಯು ತಂಡ ಮೈಸೂರು ಅರಮನೆಯಲ್ಲಿ ಅಂಬಾರಿ ಹೊರೋದಕ್ಕೆ ಅಂತ ಸಿದ್ಧಗೊಳ್ತಾ ಇದೆ. ಇದಕ್ಕೆ ಮೈಸೂರು ಅರಮನೆಯಲ್ಲಿ DCF ಆಗಿರುವಂತಹ ಪ್ರಭುಗೌಡ ಅವರ ತಂಡ ಕ್ಯಾಪ್ಟನ್ ಅಭಿಮನ್ಯು ಜೊತೆಗೆ ಇತರ ಆನೆಗಳಿಗೆ ತಾಲೀಮು ಮುಂದುವರಿಸ್ತಾ ಇದೆ. ಎರಡನೇ ಹಂತದ ತಾಲೀಮು ಏನು ಅಂದ್ರೆ ಭಾರ ಹೊರಿಸುವಂತ ತಾಲೀಮು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಯಾವುದೇ ಶುಭ ಕಾರ್ಯವನ್ನ ಸ್ಟಾರ್ಟ್ ಮಾಡುವಾಗ ಪೂಜೆಯಿಂದ ಸ್ಟಾರ್ಟ್ ಮಾಡೋದು ನಮ್ದು ಪದ್ಧತಿ. ಹಾಗಾಗಿ ಇವತ್ತು ಅಭಿಮನ್ಯುಯಿಂದನೇ ನಾವು ಇದು ಭಾರ ಹೊರುವ ತಾಲೀಮನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಭಿಮನ್ಯು ಮತ್ತೆ ಕಾವೇರಿ ಆಮೇಲೆ ಹೇಮಾವತಿ ಮೊದಲೇ ಬಾರಿ ಬಂದಿರುವಂತಹ ಆನೆ ಕುಮ್ಕಿ ಆನೆಗಳಾಗಿ ಅವುಗಳನ್ನ ಸೆಲೆಕ್ಟ್ ಮಾಡಿ ಇವತ್ತು ನಾವು ಅಭಿಮನ್ಯುಗೆ ಪೂಜೆ ಸಲ್ಲಿಸುವ ಮುಖಾಂತರ ಭಾರ ಹೊರುವ ತಾಲೀಮನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ಈಗ ಒಟ್ಟು 500 kg ಇರುತ್ತೆ. ಅದರಲ್ಲಿ 300 kg ಮರಳು ಮೂಟೆ ಇರುತ್ತೆ, 200 kg ಗಾದಿ, ನಾಮ್ದಾ ಮತ್ತೆ ಚಾರ್ಜಮ್ ಇವೆಲ್ಲ ಸೇರ್ಬಿಟ್ಟು 200 kg ಆಗುತ್ತೆ. ಒಂದು ಗಾದಿ ಒಂದು 120 kg, ನಾಮ್ದಾ ಒಂದು 120 kg, ಒಂದು 30 kg ಇದು ಗಾದಿ, ಆಮೇಲೆ ಚಾರ್ಜಮ್. ಸೊ ಇವೆಲ್ಲ ಸೇರಿ ಒಂದು 200 kg ಆಗುತ್ತೆ. ಆಮೇಲೆ 300 kg ಮೂಟೆಯನ್ನ ಹಾಕ್ತಾ ಇದೀವಿ. ಒಟ್ಟು 500 kg ವೇಟ್ ಅನ್ನ ಇವತ್ತು ನಾವು ಅಭಿಮನ್ಯು ಮೇಲೆ ಹೊರಿಸ್ಬಿಟ್ಟು ತಾಲೀಮನ್ನ ಮಾಡಿಸ್ತಾ ಇದೀವಿ. ಇದು ಬನ್ನಿ ಮಂಟಪವರೆಗೂ ಇರುತ್ತೆ ಇವತ್ತು ಹೌದು. ಸೊ ಈಗ ಹಂತವಾಗಿ ಇನ್ಕ್ರೀಸ್ ಮಾಡ್ತೀವಿ ವೇಟ್ ಅನ್ನ. ಯಾಕಂದ್ರೆ ಕೊನೆ ಲಾಸ್ಟ್ ದಿನ ನಮ್ಗೆ ಎಷ್ಟೊಂದು 1000 kg ಇರುತ್ತೆ. 750 kg ಅಂಬಾರಿ ಇದ್ರೆ ಅದ್ರ ಜೊತೆಗೆ 250 kg ಏನು ಅಡಿಷನಲ್ಸ್ ಏನಿರ್ತಾವಲ್ಲ ಗಾದಿ, ನಾಮ್ದಾ ಅವೆಲ್ಲ ಕೂಡ ಸೇರಿ ಒಂದು 250 kg ಆಗುತ್ತೆ. ಸೊ ಹಾಗಾಗಿ ಒಟ್ಟು 1000 kg ಭಾರವನ್ನ ಈಸಿಯಾಗಿ ತಗೊಂಡು ಹೋಗುವಂಗೆ ಆನೆಗಳಿಗೆ ನಾವು ಪ್ರಾಕ್ಟೀಸ್ ಅನ್ನ ಮಾಡಿಸ್ತೀವಿ. ಯಾವ್ಯಾವ ಆನೆಗೆ ಭಾರ? ಈಗ ಮೊದಲೇ ಹಂತದಲ್ಲಿ ಈಗ ಅಭಿಮನ್ಯುಯಿಂದನೇ ಪ್ರಾರಂಭ ಮಾಡಿದೀವಿ. ಆಮೇಲೆ ಇದರ ನಂತರ ಧನಂಜಯ ಇದ್ದಾನೆ, ಆಮೇಲೆ ಮಹೇಂದ್ರ ಇದ್ದಾನೆ, ಆಮೇಲೆ ಪ್ರಶಾಂತ, ಭೀಮಗೂ ಕೂಡ ಮಾಡಿಸ್ತೀವಿ. ಲಾಸ್ಟ್ ಟೈಮ್ ಏಕಲವ್ಯಗೂ ಮಾಡಿಸಿದ್ವಿ. ಅದೇ ತರ ನಮ್ಗೆ ಟೈಮ್ ಸಿಕ್ಕರೆ ಸೊ ಅದರ ನೆಕ್ಸ್ಟ್ ಆನೆಗಳು ಯಾವ್ಯಾವ ಅವು ಕೂಡ ಮಾಡ್ತೀವಿ. ಮಿನಿಮಮ್ 4 to 5 ಎಲಿಫೆಂಟ್ಸ್ ಗಳು ಬ್ಯಾಕಪ್ ಆಗಿ ಇಟ್ಕೋತೀವಿ ನಾವು. ಕಾವೇರಿ ಮತ್ತು